ಬೆಂಗಳೂರಲ್ಲಿ 7 ಕೋಟಿ ಹಣ ದೋಚಿದ ದರೋಡೆಕೋರರ ಬೆನ್ನತ್ತಿರುವ ಪೊಲೀಸರಿಗೆ ಖದೀಮರ ಸುಳಿವು ಸಿಕ್ಕಿದೆ. ದರೋಡೆಗೆ ಪ್ಲಾನ್ ಮಾಡಿದ್ದೇ ಖತರ್ನಾಕ್ ಪೊಲೀಸ್ ಪೇದೆ ಅನ್ನೋದಕ್ಕೆ ಪುರಾವೆ ಸಿಕ್ಕಿದೆ. ಮಾಜಿ ಸೈನಿಕರ 2 ಮಕ್ಕಳ ಪಾತ್ರದ ಬಗ್ಗೆಯೂ ಸಾಕ್ಷಿ ಸಿಕ್ಕಿದ್ದು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. $7.11 ಕೋಟಿ ರಾಬರಿ ಹಿಂದೆ ಪೊಲೀಸ್ ಅಪ್ಪನದ್ದೇ ಪ್ಲಾನ್. ಬೆಂಗಳೂರಿನಲ್ಲಿ ಹಾಡಹಗಲೇ ನಡೆದ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಪೊಲೀಸರ ನೆಮ್ಮದಿಗೆ ಕೊಳ್ಳಿಗಿಟ್ಟಿದೆ. ಈ ಮಧ್ಯೆ ಪ್ರಕರಣ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಸಿನಿಮಾ ಸ್ಟೈಲ್ ರಾಬರಿ ಮಾಡಿರೋ ದರೋಡೆಕೋರರ ಬೆನ್ನು ಬಿದ್ದ ಖಾಕಿ ಪಡೆ ಹಗಲು ರಾತ್ರಿ ಅನ್ನದೇ ತಡಕಾಡ್ತಿರೋವಾಗ್ಲೇ ದರೋಡೆ ಹಿಂದೆ ಖತರ್ನಾಕ್ ಕಾನ್ಸ್ಟೇಬಲ್ನ ಕೈವಾಡವು ಬಟಾಬಯಲಾಗಿದೆ. ಹೀಗೆ ಹೀರೋ ರೇಂಜ್ಗೆ ಪೋಸ್ ಕೊಟ್ಟಿದ್ದಾನಲ್ಲ ಇವನೇ ನೋಡಿ ರಾಬರಿ ಕೇಸ್ನ ಮಾಸ್ಟರ್ ಮೈಂಡ್. ಹೆಸರು ಅಣ್ಣಪ್ಪ ನಾಯಕ್. 7 ಕೋಟಿ ರಾಬರಿಗೆ ಹುಡುಗರನ್ನ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟಿದ್ದೇ ಇವನೇ ಅಂತ ಬಹುತೇಕ ಫೈನಲ್ ಆಗಿದೆ. ರಾಬರಿ ಹೇಗ್ ಮಾಡಬೇಕು, ಹೇಗೆ ಎಸ್ಕೇಪ್ ಆಗಬೇಕು, ಪೊಲೀಸರು ಹೇಗೆ ತನಿಖೆ ಮಾಡ್ತಾರೆ ಅಂತ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದಂತೆ. ಹೀಗಾಗಿ ಅಣ್ಣಪ್ಪನನ್ನ ಎತ್ತಾಕೊಂಡು ಹೋಗಿ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಅಚ್ಚರಿ ಅಂದ್ರೆ ವಿಚಾರಣೆ ವೇಳೆ ಅಣ್ಣಪ್ಪ ನಾಯಕ್ನ ಹಳೆ ಕ್ರೈಮ್ ಹಿಸ್ಟ್ರಿ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಅಣ್ಣಪ್ಪ ಮೊದಲು ಬೆಂಗಳೂರಿನ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ದ. ಡಿಪಾರ್ಟ್ಮೆಂಟ್ನಲ್ಲಿ ಇದ್ದುಕೊಂಡೇ ಹಲವು ಕೇಸ್ಗಳ ತನಿಖೆಯಲ್ಲೂ ಭಾಗಿಯಾಗಿದ್ದ. ಅದನ್ನೇ ಬಂಡವಾಳ ಮಾಡಿಕೊಂಡು ಕ್ರೈಮ್ ಸಿಬ್ಬಂದಿಯಾಗಿದ್ದ ಅಣ್ಣಪ್ಪ ಹಲವು ಕಡೆ ರಾಬರಿಯನ್ನೂ ಮಾಡಿಸಿದ್ದ. ಕುಂಬಳಗೋಡು ಠಾಣೆ ವ್ಯಾಪ್ತಿಯಲ್ಲಿ ಸಣ್ಣ ರಾಬರಿಯೊಂದನ್ನ ಮಾಡಿಸಿ ಕೇಸ್ ಕೂಡ ಹಾಕಿಸಿಕೊಂಡಿದ್ದ. ಭಾರತೀ ನಗರ ಠಾಣೆ ವ್ಯಾಪ್ತಿಯಲ್ಲಿ ವೇಶ್ಯೆಯರ ಬಳಿ ಹಣಕ್ಕೆ ಬೆದರಿಕೆ ಹಾಕಿದ್ದ ಆರೋಪ ಈತನ ಮೇಲಿದೆ. ಅಷ್ಟೇ ಅಲ್ಲದೆ ಎಂಜಿ ರೋಡ್ ಬಳಿ ಕ್ರಿಕೆಟ್ ಬುಕ್ಕಿಗಳನ್ನು ಬೆದರಿಸಿ ಹಣ ಪೀಕಿದ್ದ ಆರೋಪವಿದೆ. ಈ ಪ್ರಕರಣಗಳಲ್ಲಿ ಅರೆಸ್ಟ್ ಆಗಿದ್ದಾಗಿ ಖಾಕಿ ಕ್ರೈಮ್ ಪುರುಷ ಕೆಲ ದಿನಗಳ ಕಾಲ ಜೈಲಿಗೂ ಹೋಗಿ ಬಂದಿದ್ದಂತೆ. ಈ ಸಂಬಂಧ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಯುತ್ತಿದ್ರಿಂದ ಅಣ್ಣಪ್ಪನನ್ನ ಅಪರಾಧ ವಿಭಾಗದಿಂದ ಹೊಯ್ಸಳ ಬೀಟ್ಗೆ ಹಾಕಲಾಗಿತ್ತು. ಆಗ್ಲೇ ದೊಡ್ಡದಾಗಿಯೇ ರಾಬರಿ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದ. ಈತನ ಜೊತೆ ಕೈ ಜೋಡಿಸಿದ್ದೆ ಸಿಎಂಎಸ್ ಮಾಜಿ ಸಿಬ್ಬಂದಿ ಝೇವಿಯರ್ ಕೂಡ ರಾಬರಿ ಯತ್ನ ಕೇಸ್ನಲ್ಲಿ ಜೈಲಿಗೂ ಹೋಗಿ ಬಂದಿದ್ದ. ಜೈಲಿನಿಂದ ಬಿಡುಗಡೆ ಆಗಿ ದೊಡ್ಡ ಮಟ್ಟದ ರಾಬರಿಗೆ ಪ್ಲಾನ್ ಹಾಕ್ತಿದ್ದ. ಹೀಗಾಗಿ ಹೊಯ್ಸಳ ಬೀಟ್ ಮಾಡ್ತಿದ್ದ ಅಣ್ಣಪ್ಪ ಫ್ರೀ ಇದ್ದಾಗ ಸಿಎಂಎಸ್ ಝೇವಿಯರ್ನನ್ನ ಭೇಟಿಯಾಗ್ತಿದ್ದಂತೆ. ಈ ವೇಳೆ ಇಬ್ಬರೂ ಸೇರಿ ರಾಬರಿಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಾಣಸವಾಡಿ ಹಾಗೂ ಕಲ್ಯಾಣ ನಗರದ ಲೋಕಲ್ ಹುಡುಗರನ್ನ ಬಳಸಿ ಕಂಪ್ಲೀಟ್ ಪ್ಲಾನ್ ಹಾಕಿದ್ರಂತೆ. ವ್ಯಾನ್ ಬಗ್ಗೆ ಮಾಹಿತಿ ತಿಳಿದಿದ್ದ ಝೇವಿಯರ್ ಹಣ ಶಿಫ್ಟ್ ಮಾಡುವವರೆಗೆ ಪ್ಲಾನ್ ಹಾಕಿದ್ರೆ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅನ್ನೋ ಪ್ಲಾನ್ ಅಣ್ಣಪ್ಪ ಹಾಕಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರು ಡ್ರಿಲ್ ನಡೆಸುತ್ತಿದ್ದಾರೆ. ಖಾಕಿ ಜೊತೆ ಮಾಜಿ ಸೈನಿಕನ ಮಕ್ಕಳು ದರೋಡೆಗೆ ಸಾಥ್. ಇನ್ನು ಮಾಜಿ ಸೈನಿಕ ರಾಮದಾಸ್ ಅನ್ನೋರ ಮಕ್ಕಳಾದ ರವಿ ಹಾಗೂ ರಾಕೇಶ್ ಅನ್ನೋರು ರಾಬರಿಯಲ್ಲಿ ಭಾಗಿಯಾಗಿರೋ ಅನುಮಾನವಿದೆ. ಇದರಲ್ಲಿ ರವಿ ಎಂಬಾತ ಬೆಂಗಳೂರಲ್ಲಿ ಟ್ರಾವೆಲ್ಸ್ ನಡೆಸುತ್ತಿದ್ದಂತೆ ಲಾಸ್ ಆಗಿ ಕೆಲಸ ಇಲ್ಲದೆ ಮನೆಯಲ್ಲಿದ್ದಾಗ ರಾಬರಿಗೆ ಸ್ಕೆಚ್ ಹಾಕಿದ್ದಾನೆ. ಸದ್ಯ ರವಿ ತಂದೆ ರಾಮದಾಸ್ ಹಾಗೂ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. 5 ತಂಡ ರಚನೆ ಮಾಡಿ ಖಾಕಿ ಪಡೆ ದರೋಡೆಕೋರರ ಬೆನ್ನು ಬಿದ್ದಿದ್ದು. ಈ ವೇಳೆ ದರೋಡೆಕೋರರು ಚಿತ್ತೂರಿನ ಗುಡಿಪಾಲದಲ್ಲಿ ಇನೋವಾ ಕಾರ್ ಬಿಟ್ಟು ಹೋಗಿದ್ದು ಕಾರನ್ನ ಸೀಸ್ ಮಾಡಿದ್ದಾರೆ. ಸದ್ಯ ಪೊಲೀಸರು ಇನೋವಾ ಕಾರ್ ಪರಿಶೀಲಿಸಿ ಬೆರಳಚ್ಚು ಎಫ್ಎಸ್ಎಲ್ ತಜ್ಞರಿಂದ ತಪಾಸಣೆ ನಡೆಸಿದ್ದಾರೆ. ಚಿತ್ತೂರು, ತಿರುಪತಿ ಹಾಗೂ ವೆಲ್ಲೂರು, ಚೆನ್ನೈ ಮಾರ್ಗದಲ್ಲಿ ಹಗಲಿರುಳು ತೀವ್ರ ಶೋಧ ಕೈಗೊಂಡಿದ್ದಾರೆ. ಎಲ್ಲಿ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ಟೀಮ್ಸ್ ಅವರು ನಮಗೆ ಕೆಲವು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೋ ಆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ತಿಳುವಳಿಕೆ ತಗೊಂಡು ಆಮೇಲೆ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅದಕ್ಕೋಸ್ಕರ ಬಂದಿದ್ದೀವಿ. ನಾವು ಹೋಪ್ಫುಲ್ ಇದ್ದೀವಿ ಡಿಟೆಕ್ಟ್ ಆಗುತ್ತೆ. ಒಂದು ನಿಜ ಅಂದರೆ ಏನು ಇದಕ್ಕೆ ಹಿಂದೆ ಯಾರ್ಯಾರಿದ್ರು ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರೆ ಅವ್ರ ಬಗ್ಗೆ ಒಂದು ಹಂತಕ್ಕೆ ನಾವು ನಿಷ್ಕರ್ಷಲ್ಲಿ ಬಂದಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇನ್ನು ರಾಬರಿ ಬಗ್ಗೆ ರಿಯಾಕ್ಷನ್ ಕೊಟ್ಟಿರೋ ಗೃಹ ಸಚಿವ ಪರಮೇಶ್ವರ್, ನಮಗೆ ಮುಖ್ಯವಾದ ಲೀಡ್ ಸಿಕ್ಕಿದೆ, ಅದನ್ನ ಹೇಳೋದಿಲ್ಲ, ಅವರಿಗೆ ಗೊತ್ತಾದ್ರೆ ಎಚ್ಚರ ಆಗ್ತಾರೆ ಎಂದಿದ್ದಾರೆ. ಬಹಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ.
ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಾದರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ. ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ. ಒಟ್ಟಾರೆ 7 ಕೋಟಿ ರಾಬರಿ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಹಲವರನ್ನ ವಶಕ್ಕೆ ಪಡೆದು ಖಾಕಿ ಡ್ರಿಲ್ ಮಾಡ್ತಾಗಿದ್ದು, ಇದರ ಹಿಂದೆ ಮತ್ಯಾರ ಕೈವಾಡ ಇದೆಯೋ ಕಾದು ನೋಡಬೇಕಿದೆ. ಮುನಿರಾಜು ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ವಿಧಾನಸೌಧದ ಮುಂದೆ ನಡೆದ ನೇಪಾಳಿ ಗ್ಯಾಂಗ್ ವಾರ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದು ಆ ಒಂದು ವಿಚಾರಕ್ಕೆ ಬಡಿದಾಡಿಕೊಂಡಿದ್ರು ಅನ್ನೋದು ಬಯಲಾಗಿದೆ. ಹುಡುಗಿ ವಿಚಾರಕ್ಕೆ 2 ಗುಂಪುಗಳ ಹೊಡೆದಾಟ. ವಿಧಾನಸೌಧ ಮುಂದೆ ಕಿರಿಕ್, ಗ್ಯಾಂಗ್ ಅರೆಸ್ಟ್. ಬೆಂಗಳೂರಲ್ಲಿ ನೇಪಾಳಿ ಗ್ಯಾಂಗ್ಗಳ ಹಾವಳಿ ಮಿತಿಮೀರಿದೆ. ದುಡಿಯೋದಕ್ಕೆ ಅಂತ ಬಂದು ಮಾಡಬಾರದನ್ನೆಲ್ಲ ಮಾಡುತ್ತಿದ್ದಾರೆ. ಇದೀಗ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಮುಂದೆಯೇ ಅಟ್ಟಹಾಸ ಮೆರೆದಿದ್ದಾರೆ. ಪೊಲೀಸರ ಭಯವಿಲ್ಲದೆ ರೋಡಲ್ಲೇ ಹೊಡೆದಾಡಿದ್ದಾರೆ. ಪುಂಡಾಟ ಮೆರೆದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಈ ವೇಳೆ ಗಲಾಟೆಗೆ ಅಸಲಿ ಕಾರಣ ಏನು ಅಂತ ಬಾಯ್ಬಿಟ್ಟಿದ್ದಾರೆ. ಇತ್ತೀಚೆಗೆ ನೇಪಾಳಿ ಯುವಕರಿಗೆ ರೀಲ್ಸ್ ಹುಚ್ಚು ಹೆಚ್ಚಾಗಿದೆ. ಹೀಗಾಗಿ ವೀಕೆಂಡ್ನಲ್ಲಿ ಚೆನ್ನಾಗಿರೋ ಪ್ಲೇಸ್ಗಳಿಗೆ ಬಂದು ರೀಲ್ಸ್ ಮಾಡ್ತಾರೆ. ಈ ರೀಲ್ಸ್ಗಳಿಗೆ ನೇಪಾಳದಲ್ಲಿ ಅತಿ ಹೆಚ್ಚು ವ್ಯೂಸ್ಗಳು ಬರ್ತಾವಂತೆ. ಹೀಗಾಗಿ ಕಳೆದ ಭಾನುವಾರ ಸಂಜೆ ವಿಧಾನಸೌಧ ಲೈಟಿಂಗ್ಸ್ ನೋಡಿ ಗ್ಯಾಂಗ್ ಒಂದು ರೀಲ್ಸ್ ಮಾಡಲು ಬಂದಿದೆ. ರೀಲ್ಸ್ ಮಾಡ್ತಿರೋದನ್ನ ನೋಡಿದ ಮತ್ತೊಂದು ಗ್ಯಾಂಗ್ ಕೂಡ ಎಂಟ್ರಿ ಕೊಟ್ಟಿದೆ. ಈ ವೇಳೆ ಯುವತಿಗೆ ಚುಡಾಯಿಸಿದ್ದು 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಹೆಲ್ಮೆಟ್ ಸೇರಿದಂತೆ ಸಿಕ್ಕ ವಸ್ತುಗಳನ್ನ ಹಿಡಿದು ಹೊಡೆದಾಡಿದ್ರು. ಸದ್ಯ ವಿಡಿಯೋದಲ್ಲಿದ್ದ ಯುವಕರನ್ನ ಪತ್ತೆ ಹಚ್ಚಿ 11 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಧರ್ಮೇಂದರ್, ರಾಹುಲ್ ಸಿಂಗ್, ಚಾವಿ, ಮನೋಜ್ ಶಾಹಿ, ಉಪೇಂದ್ರ ಚೌಲಾಗೈ, ಸುದೀಪ್ ಅಧಿಕಾರಿ ಸೇರಿ 11 ಮಂದಿಯ ಹೆಡೆಮುರಿ ಕಟ್ಟಿದ್ದಾರೆ. 1 ತಿಂಗಳ ಹಿಂದೆ ಅವರು ಒಬ್ರಿಗೆ ಒಬ್ಬರು ಮೊಬೈಲ್ ಕೊಡುವಂಥ, ಮೊಬೈಲ್ ತಗೊಳ್ಳುವಂಥ ವಿಚಾರದಲ್ಲಿ ಗಲಾಟೆ ಮಾಡಿಕೊಂಡಿರ್ತಾರೆ. ಅದಕ್ಕೆ ಒಂದು ಕೇಸ್ ಆಗಿ 4 ಜನರನ್ನು ದಸ್ತಗಿರಿ ಮಾಡಿರ್ತೀವಿ. ಸೊ ನೀವು ನಮ್ಮ ಮೇಲೆ ಕೇಸ್ ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸಿದ್ದೀವಿ ಅಂತ ಒಂದು. ಕಬ್ಬನ್ ಪಾರ್ಕ್ನಲ್ಲಿ ಸೇರಿದಾಗ ನೀವು ನಮ್ಮ ಕಡೆ ಇರೋ ಹುಡುಗರನ್ನ ನೋಡಿಸಿದ್ದೀರಾ, ಚುಡಾಯಿಸಿದ್ದೀರಾ, ಅದು ಒಂದು. ಅವೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ನ ಆ ಗ್ರೂಪ್ನವ್ರು ಅಲ್ಲಿ ಬಂದಿದ್ದಾರೆ ಅಂತ ನೋಡಿ ಅವರನ್ನು ಟಕ್ಕರ್ ಕೊಡಲಿಕ್ಕೆ ಇಲ್ಲಿ ಬಂದಿರುವಂಥದ್ದು. ಬಂಧಿತ ಆರೋಪಿಗಳು ಬಾಣಸ್ವಾಡಿ ಸುತ್ತಮುತ್ತ ಮನೆಗಳನ್ನ ಮಾಡಿಕೊಂಡು ವಾಸವಾಗಿದ್ರು. ಹೋಟೆಲ್, ಸೆಕ್ಯೂರಿಟಿ ಸೇರಿದಂತೆ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ನಡೆಸ್ತಿದ್ರು. ಆದರೆ ರೀಲ್ಸ್ ಹುಚ್ಚಿಗಾಗಿ ವಿಧಾನಸೌಧದ ಬಳಿ ಬಂದು ಗಲಾಟೆ ಮಾಡಿಕೊಂಡಿದ್ದಾರೆ. ಈ ಹಿಂದೆಯೂ ಇದೇ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿತ್ತು ಅನ್ನೋದು ಗೊತ್ತಾಗಿದೆ. ಸದ್ಯ ಪೊಲೀಸರು ತನಿಖೆ ನಡೆಸುತ್ತಿದ್ದು ಮತ್ಯಾವ ಸತ್ಯ ಹೊರಬರ್ತಾವೋ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಇಂದಿನಿಂದ 3 ದಿನ ಬೇಕ್ ಶೋ ಕಲರವ. ಕೇಕ್ನಲ್ಲಿ ವಿಭಿನ್ನ ಕಲಾಕೃತಿಗಳ ಮೆರಗು. ಕಣ್ಮನ ಸೆಳೆತಿರೋ ಬಣ್ಣ ಬಣ್ಣದ ಅತ್ಯದ್ಭುತ ಕಲಾಕೃತಿಗಳು. ಪ್ರವೇಶದಲ್ಲಿ ಗಣೇಶನ ಭವ್ಯ ಕಲಾಕೃತಿ ಕಂಡ್ರೆ ಒಳಗಡೆ ಹೆಜ್ಜೆ ಇಡ್ತಿದ್ದಂತೆ 10 ತಲೆಯ ರಾವಣ. ಅದರ ಪಕ್ಕದಲ್ಲಿಯೇ ಕರಾವಳಿ ಭಾಗದ ಭೂತಾರಾಧನೆ, ಪಂಜುರ್ಲಿ, ಗುಳಿಗ. ಆದ್ರೆ ಇವು ರಿಯಲ್ ಅಲ್ಲ, ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳು. ಬೆಂಗಳೂರಲ್ಲಿ ಬೇಕ್ ಶೋ ಜೋರಾಗಿದೆ. ನಗರದ ನಿಮ್ಯಾನ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಶೋ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ. ಇದು ಬ್ಯಾಂಗ್ಳೂರ್ ವೆದರ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ 6 ಮಂತ್ಸ್ ಇರುತ್ತೆ, ಏನು ಆಗಲ್ಲ ಬ್ಯಾಂಗ್ಳೂರ್ ವೆದರ್ ಅಲ್ಲಿ. ಯಾಕಂದ್ರೆ ಬ್ಯಾಂಗ್ಳೂರು ಒಂಥರ ಬ್ಲೆಸ್ ತರ ಕೇಕ್ ಆರ್ಟಿಸ್ಟ್ಗೆ. ಸೊ 6 ಮಂತ್ಸ್ ಸಿಕ್ಕಿದ್ರೆ ಏನು ಆಗಲ್ಲ, ಕೆಡಲ್ಲ. ಯಾಕಂದ್ರೆ ಬರೀ ಚಾಕ್ಲೇಟ್ ಅಲ್ಲಿ ಮಾಡಿರೋದು ಇದು. 100% ಎಡಿಬಲ್ ಇದೆ. ಸೊ ಚಾಕ್ಲೇಟ್ ಇವಾಗ ನಾವು ಬಂದು ಇವಾಗ ಕ್ಯಾಡ್ಬರೀಸ್ ತಗೊಳ್ತೀವಿ. ಸೊ ಕ್ಯಾಡ್ಬರೀಸ್ ನಿಮ್ಗೆ ಆಲ್ಮೋಸ್ಟ್ 1 year ಇರುತ್ತಲ್ವಾ ಪ್ಯಾಕೆಟ್ ಅಲ್ಲಿ. ಆ ತರ
ಇದನ್ನ ಸೇವ್ ಮಾಡಿದ್ರೆ ನಾವು 6 ಮಂತ್ಸ್ ಸಿಗ್ಬೋದು, ಏನು ಆಗಲ್ಲ. ಸರ್ ನಾನು ಇವತ್ತು ಮಾಡಿರೋದು ಇಂಡಿಯಾ ಬೇಕ್ ಶೋಲಿ ಇಂಡಿಯನ್ ಫೆಸ್ಟಿವಲ್ ಥೀಮ್ ಅಂತ. ಸೊ ನಾನು ದೀಪಾವಳಿ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ ಆ ಥೀಮ್ನ ತೊಗೊಂಡಿದ್ದೀನಿ. ರಾವಣನ ಒಂದು ಇನ್ಸ್ಪಿರೇಷನಲ್ ಆಗಿ ತೊಗೊಂಡು ಇದನ್ನು ಕಂಪ್ಲೀಟ್ ಕೇಕ್ ಆಗಿ ಮಾಡಿದ್ದೀನಿ. ನಾನು ಯೂಸ್ ಮಾಡಿರೋದೆಲ್ಲ ಕಂಪ್ಲೀಟ್ಲಿ ಎಡಿಬಲ್ಲು, ಶುಗರ್ ಯೂಸ್ ಮಾಡಿದ್ದೀನಿ, ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ. ಸೊ ಈ ಥರ ಎಲ್ಲ ಎಡಿಬಲ್ ಥಿಂಗ್ಸ್ನ ಯೂಸ್ ಮಾಡಿ 10 ದಿನದಿಂದ ಮಾಡಿದ್ದೀನಿ. ಸೊ ಹೆಚ್ಚು ಕಮ್ಮಿ ಅರೌಂಡ್ 200 ರಿಂದ 220 kg ತೂಕ ಬರುತ್ತೆ ಇದು. ಈ ಬಾರಿಯ ಬೇಕ್ ಶೋ ನಮ್ಮ ದೇಶದ ಹಬ್ಬಗಳ ಥೀಮ್ ನಡಿ ನಡೀತಿದೆ. ಹೀಗಾಗಿ ಗಣೇಶ, ಪಂಜುರ್ಲಿ, ಗುಳಿಗ, ಪೊಂಗಲ್, ಸೀರೆಯುಟ್ಟ ಯುವತಿ, ರುಕ್ಮಿಣಿ ಕೇಕ್ಗಳು ಕಣ್ಮನ ಸೆಳೆತಿವೆ. ಅಲ್ಲದೆ ಕೇಕ್ ಕಾಂಪಿಟೇಷನ್ ಕೂಡ ಆಯೋಜನೆ ಮಾಡಲಾಗಿದ್ದು ಬರೋಬ್ಬರಿ 150 ವೆರೈಟಿ ಕೇಕ್ಗಳು ಸ್ಪರ್ಧೆಗೆ ಬಂದಿದೆ. ಉಚಿತ ಕೇಕ್ ಕಲಿಕೆಗೂ ಇಲ್ಲಿ ಅವಕಾಶ ಮಾಡಲಾಗಿದೆ. ಸೊ ಎವ್ರಿ ಇಯರ್ ನಾನು ಖಂಡಿತ ಬರ್ತೀನಿ. ದಿಸ್ ಇಯರ್ ಆಲ್ಸೋ ನಾನು ಬಂದಿದ್ದೀನಿ. ತುಂಬಾ ಸ್ಕಲ್ಪ್ಚರ್ ಅಂದ್ರೆ ರಿಯಾಲಿಸ್ಟಿಕ್ ಆಗಿರೋ ತರ ಇದೆ, ಅಷ್ಟು ಚೆನ್ನಾಗಿದೆ ಆಕ್ಚುಲಿ. ಹೌದು ಗೊತ್ತೇ ಆಗೋದಿಲ್ಲ. ಸೊ ಪ್ಯೂರ್ಲಿ ಎಲ್ಲಾನು ತಿನ್ನೋ ಐಟಮ್ ಅಲ್ಲೇ ಮಾಡಿರೋದಂದ್ರೆ ನೋಡಕ್ಕೆ ನಮ್ಗೆ ಅಷ್ಟು ಆಶ್ಚರ್ಯವಾಗಿದೆ. ನೀವು ಕೂಡ ಬೇಕ್ ಶೋಗೆ ಭೇಟಿ ನೀಡಿ ವಿಭಿನ್ನ ಕಲ್ಪನೆಯ ಕೇಕ್ ಕಲಾಕೃತಿಗಳನ್ನ ನೋಡಿ ಎಂಜಾಯ್ ಮಾಡಿ. ಇವತ್ತಿನಿಂದ 3 ದಿನಗಳ ಕಾಲ ಜರುಗುವಂಥ ಈ ಬೇಕ್ ಶೋಗೆ ಇವತ್ತು ಚಾಲನೆ ಸಿಕ್ಕಿದೆ. ನಿಮಾನ್ಸ್ನ ಕನ್ವೆನ್ಷನ್ ಹಾಲ್ ಸೆಂಟರ್ನಲ್ಲಿ ನಡೀತಿರುವಂಥ ಈ ಬೇಕ್ ಶೋಗೆ ಆರಂಭದ ಮೊದಲ ದಿನವೇ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.